ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾದಕ ವಸ್ತುಗಳ ಸೇವನೆ ಹಾಗೂ ಅಕ್ರಮ ಸಾಗಾಣಿಕೆ ವಿರೋಧಿ ದಿನಾಚರಣೆ ಆಚರಣೆ ಮಾಡಲಾಯಿತು. ದಾವಣಗೆರೆ ಜಿಲ್ಲಾ ಪೊಲೀಸ್ ಹಾಗೂ ಚನ್ನಗಿರಿ ಉಪವಿಭಾಗದ ಪೊಲೀಸರು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪಿಎಸ್ಐ ಜಯಪ್ಪ, ಮಾದಕ ವಸ್ತುಗಳ ಸೇವನೆಗೆ ಹೆಚ್ಚಾಗಿ ವಿದ್ಯಾರ್ಥಿಗಳೇ ದಾಸರಾಗ್ತಾ ಇದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ಮಾಡಿಕೊಳ್ಳುವಂತಹ ಸ್ನೇಹಿತ ವರ್ಗ ಅಥವಾ ಜೀವನದಲ್ಲಿ ಗುರಿ ಸಾಧಿಸಲು ಶ್ರಮಿಸದೇ ಇರುವುದು. ದೇಶದ ಮುಂದಿನ ಶಕ್ತಿಯಾಗಬೇಕಿರುವ ಯುವ ಜನತೆ ಇಂತಹ ದುಶ್ಚಟಗಳಿಗೆ ದಾಸರಾಗ್ತಿದ್ದಾರೆ. ಇದನ್ನು ತಡೆಗಟ್ಟಲು ಪ್ರತಿಯೊಬ್ಬರೂ ಕೈ ಜೋಡಿಸಬೇಕು. ವಿದ್ಯಾರ್ಥಿಗಳ ನಡೆ ಗುರಿಯ ಕಡೆ ಇರಬೇಕು ಅಂತ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪಿಎಸ್ಐ ಜಯಪ್ಪ, ಪ್ರಾಂಶುಪಾಲರಾದ ನಾಗರಾಜಪ್ಪ, ಕಮ್ಯುನಿಟಿ ಹೆಲ್ತ್ ಆಫೀಸರ್ ದೇವರಾಜ್ ನಾಯ್ಕ, ಉಪನ್ಯಾಸಕರಾದ ಜಯಪ್ಪ, ಪರಶುರಾಮಪ್ಪ, ನರೇಶ್ ನಾಯ್ಕ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಇತರರಿಗೆ ಅರಿವು ಮೂಡಿಸಲು ಹಾಗೂ ಮಾದಕ ದ್ರವ್ಯದ ದುರುಪಯೋಗದ ಹಿಡಿತದಿಂದ ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ. ದೇವರಾಜ್ ಅವರು ಆರೋಗ್ಯ ಇಲಾಖೆ ವತಿಯಿಂದ ಸಾಕಷ್ಟು ವಿಚಾರಗಳನ್ನು ನಿಮಗೆ ಮನನ ಮಾಡಿಕೊಟ್ಟಿದ್ದಾರೆ. ಈಗ ಬಹಳ ಮುಖ್ಯವಾಗಿ ಮನುಷ್ಯನಿಗೆ ಒಂದು ವಿವೇಚನ ಶಕ್ತಿ ಇದೆ. ಆಲೋಚನೆ ಮಾಡುವಂಥ ಶಕ್ತಿಯನ್ನು ಎಲ್ಲ ದೇವರುಗಳು ಕೊಟ್ಟಿದ್ದಾರೆ. ಆಲೋಚನೆ ಮಾಡಬೇಕು. ವಿದ್ಯಾರ್ಥಿ ಜೀವನ ಅಂತ ಹೇಳಿದ್ರೆ ಅದು ಗೋಲ್ಡನ್ ಲೈಫ್ ಅಂತ ಹೇಳಿ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ನಿಮ್ಮ ಲೈಫ್ ಗೋಲ್ಡನ್ ಲೈಫ್ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ದುಶ್ಚಟದಿಂದ ದೂರ ಇರಬೇಕು. ದುಶ್ಚಟಗಳು ಮುಂದಿನ ದಿನಗಳಲ್ಲಿ ಇವತ್ತು ಏನು ಹೇಳಿದ ವಿಚಾರಗಳನ್ನ ಬೀಡಿ, ಸಿಗರೇಟ್, ಗುಟ್ಕಾ, ತಂಬಾಕು, ಇಂಟಾಕ್ಸಿಕೇಟಿಂಗ್ ಡ್ರಗ್ಸ್, ಮಾದಕ ವಸ್ತುಗಳು ಇವೇನಿದಾವೆ ಮಾನವನ ಆರೋಗ್ಯವನ್ನ ವಿನಾಶದತ್ತ ಕೊಂಡೊಯ್ಯುತ್ತೆ. ನೋಡಿ, ಒಂದು ಆರೋಗ್ಯವೇ ಭಾಗ್ಯ ಅಂತ ಕೇಳಿದ್ರಿ ನೀವೆಲ್ಲರೂ ಕೂಡ. ಆ ಹೆಲ್ತ್ ಈಸ್ ವೆಲ್ತ್ ಎನ್ನುವಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಅನಾರೋಗ್ಯ ಆಯ್ತು ಅಂತಂದ್ರೆ ಇಡೀ ಕುಟುಂಬದ ಜನ ಅನಾರೋಗ್ಯ ಸ್ಥಿತಿಯನ್ನು ತಲುಪ್ತಾ ಇರ್ತಾರೆ. ಸಾಕಷ್ಟು ಚಿಂತೆಗೀಡಾಗ್ತಾರೆ. ಇವರಿಗೆ ಹಿಂಗಾಗಿದೆಯಲ್ಲ, ಮಗನಿಗಿರ್ಬೋದು ಅಥವಾ ಅಪ್ಪನಿಗಿರ್ಬೋದು, ಮಕ್ಕಳಲ್ಲಿ ಅಥವಾ ಪ್ರೌಢಾವಸ್ಥೆಯಲ್ಲಿರುವಂತ ಬಾಲಕರು ಮತ್ತು ಬಾಲಿಕೆಯರಲ್ಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಅಡಿಕ್ಟ್ ಆಗುವಂತ ಚಾನ್ಸಸ್ ತುಂಬಾ ಅಂದ್ರೆ 90% ಬೇಗ ಅಡಿಕ್ಟ್ ಆಗ್ತಾರೆ. ಅದೇ ಸ್ವಲ್ಪ ಏಜ್ ಆದವರಿಗಾದ್ರೆ ಅದನ್ನ ಓಡ್ಲಿಕ್ಕೆ ಬಗ್ಗೆ ಯೋಚನೆ ಮಾಡ್ತಾರೆ, ಅಂತ ಏನ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಈ ಕಾಲೇಜ್ ಹುಡುಗರಲ್ಲಿ ಈವನ್ ಈ ಸಿಚುವೇಶನ್ ಅಲ್ಲಿ ಹೈಸ್ಕೂಲ್ ಹುಡುಗರಿಂದ ಸ್ಟಾರ್ಟ್ ಆಗ್ತಿದೆ. ಈ ವಿಮಲ್ಲು, ಸೂಪರ್ ಆ ಥರ ಎಲ್ಲ ಇದಾವಲ್ಲ, ಅದ್ರ ಜೊತೆ ಒಂದು ತಂಬಾಕು ಮಿಕ್ಸ್ ಮಾಡ್ತಾರೆ. ಸೊ ಇದೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತವೆ. ಎಷ್ಟು ಮಟ್ಟಿಗೆ ಬೀರ್ತಾವಂದ್ರೆ ಅದನ್ನು ತಗೊಳ್ಳೋದ್ರಿಂದ ಒಂದು ವಾಸಿನೇ ಆಗದೆ ಇರುವಂತ ಕಾಯಿಲೆ ಯಾವುದಿದೆ ಗೊತ್ತಾ? ಕ್ಯಾನ್ಸರ್ ಅಂತ ಕೇಳಿದ್ರ. ಸೊ ಅದು ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅಂದ್ರೆ ತುಂಬಾ ಲಾಂಗ್ ಟರ್ಮ್, ತುಂಬಾ ವರ್ಷಗಳ ಅದನ್ನ ಯೂಸ್ ಮಾಡಿದ್ರೆ, ತಿಂದ್ರೆ ಆ ತರ ಬರುತ್ತೆ. ಈ ಮಾದಕ ವಸ್ತುಗಳಲ್ಲಿ ಕೆಲವೊಂದು ಮಾದಕ ವಸ್ತುಗಳಿದ್ದಾವೆ, ಅವು ತುಂಬಾ ಡೇಂಜರಸ್. ಅವು ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಗಾಂಜಾ ಅಂತ ಕೇಳಿದಿರಾ? ಗಾಂಜಾ ಸೇವನೆ ಮಾಡ್ತಾರೆ ಅಂತ ಕೇಳಿದ್ರ? ಅಲ್ಲ, ಅವರೊಬ್ಬರು ಯಾರಾದ್ರೂ ನೋಡಿದಿರಾ? ತರ ಸೇವನೆ ಮಾಡೋದ್ರಿಂದ ಕಣ್ಣಿಗೆ ಎಲ್ಲರೂ ನೋಡಿದಿರಾ? ಅವ್ರು ಯಾವ ತರ ಇರ್ತಾರೆ ಅಂದ್ರೆ, ಅವರ ಮನಸ್ಸು ಮತ್ತೆ ದೇಹ ಎರಡು ಅವರ ಹಿಡಿತದಲ್ಲಿ ಇರಲ್ಲ. ಅಂದ್ರೆ ಅವ್ರು ಏನ್ ಮಾಡ್ತಿದೀವಿ, ಏನ್ ಮಾತಾಡ್ತಿದೀವಿ, ಎಲ್ಲಿದ್ದೀವಿ, ಹೆಂಗಿದೀವಿ, ಯಾವುದೇ ತರದ ಅವ್ರಿಗೆ ಕಾನ್ಶಿಯಸ್ ಇರೋದೇ ಇಲ್ಲ. ಕಂಪ್ಲೀಟ್ ಟೋಟಲಿ ಝೀರೋ ಇರ್ತಾರೆ. ತಂಬಾಕು ದುರುಪಯೋಗ, ಅಕ್ರಮವಾಗಿ ಮಾರಾಟ, ಸಾಗಾಣಿಕೆ ವಿರೋಧವಾಗಿ ವಿಶ್ವ ದಿನಾಚರಣೆ ಅಂಗವಾಗಿ ಇವತ್ತು ಒಂದು ಸಭೆಯನ್ನು ನಡೆಸ್ತಾ ಇದ್ದೇವೆ. ಎಲ್ಲರೂ ಈ ತಂಬಾಕು ಸೇವನೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಲವರು ಗುಟ್ಕಾ ಸೇರ್ತಾರೆ. ತಂಬಾಕನ್ನು ಬೀಡಿ, ಸಿಗರೇಟ್ ಅಲ್ಲಿ ಹಾಕೊಂಡು, ಸೈಲೆನ್ಸರ್ ಪೈಪಲ್ಲಿ ಇದನ್ನ ಹಾಕೊಂಡು, ಸೈಲೆನ್ಸರ್ ಪೈಪ್ ಇರುತ್ತೆ, ಆ ಪೈಪಲ್ಲಿ ಹಾಕೊಂಡು ಸಹ ಸಿಗರೇಟ್ ಅನ್ನು ಸೇರ್ತಾರೆ. ಅದರಿಂದ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ಅಂತಹ ಚಟಗಳನ್ನು ಬಿಟ್ಬಿಡಬೇಕು. ಯಾರೂ ಅಂತ ಇದನ್ನು ಮಾಡಬಾರದು.
ದುಶ್ಚಟಕ್ಕೆ ಚೆಲ್ಲಾಟ ಆಡುವವರಿಗೆ ಸಂಕಟ. ಡ್ರಗ್ಸ್ನಿಂದ ಯುವಜನಾಂಗದ ನಾಶ, ಅದಾವೇ ನಮಗೆ ಯಮಪಾತ. ತಾವೆಲ್ಲ ಮಾದಕ ದ್ರವ್ಯಗಳಿಗೆ ಬದುಕಿಲ್ಲ. ಸಿಲುಕಿರ